ವೆಲ್ಕಮ್ ಟು ಹನುಮಾನ್ ಬ್ಲೆಸ್ಸಿಂಗ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಓಕೆ, ನನ್ನ ವಿಡಿಯೋ ಇಷ್ಟ ಆದ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಓಕೆ, ಈ ದಿನ ನಾನು ಸಿಂಟೆಕ್ಸ್ ತೊಳೆಯೋದ್ರ ಬಗ್ಗೆ ನೋಡಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ಈ ಸಿಂಟೆಕ್ಸ್ ಕೂಡಿಸಿದ್ದಾರೆ ಅಂದ್ಬಿಟ್ಟು ನೀವೇ ಒಮ್ಮೆ ನೋಡಿ. ಮತ್ತು ಈ ಸಿಂಟೆಕ್ಸ್ ಯಾವ ರೀತಿ ಇದೆ ಅಂತ ಸಹ ನೀವೇ ನೋಡಿ. ಸೊ ನೋಡಿ, ಅಲ್ಲಿ ಕೈ ಇಟ್ಟಿದ್ದಾರಲ್ವ, ಸೊ ಅಲ್ಲಿಂದನೂ ಇದು ಯಾವ ರೀತಿ ಇದೆ ಅಂತ ನೋಡಿ. ಇದು ರಿಮೂವಬಲ್ ಮಾಡೋದಕ್ಕಾಗಲ್ಲ ನೋಡಿ, ಈ ಕೈ ಇಟ್ಟಿರೋತವೇ ರಿಮೂವಬಲ್ ಮಾಡಬೇಕು. ಎಕ್ಸ್ಟ್ರಾ ಇಷ್ಟೊಂದು ದೊಡ್ಡ ಪೈಪುಗಳಿರುತ್ತೆ. ಆದಷ್ಟು ನೀವು ಸಿಂಟೆಕ್ಸ್ ಕೂರಿಸ್ತೀರಲ್ವ, ಆಗ ಈಗ ರಿಮೂವಬಲ್ ಮಾಡ್ಬೋದು. ಆ ಥರ ನೀವು ಪ್ಲಂಬಿಂಗ್ ಕೆಲಸ ಮಾಡಿಸ್ಕೊಳ್ಳಿ, ಆಗ ಚೆನ್ನಾಗಿರುತ್ತೆ. ಏಕೆಂದರೆ ನಾವು ಅಟ್ಲೀಸ್ಟ್ ಒಂದು 3 ತಿಂಗಳಿಗಲ್ಲದೆ ಒಂದು 6 ತಿಂಗಳಿಗಾದರೂ ವಾಶ್ ಮಾಡಬೇಕಂದ್ರೆ ಆ ಥರ ಕೂಡಿಸಿದ್ರೆ ಚೆನ್ನಾಗಿರುತ್ತೆ. ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಓಕೆ, ನೋಡಿ ಇವ್ರು ಯಾವ ರೀತಿ ಕೂರಿಸಿದ್ದಾರೆ ಅಂದ್ಬಿಟ್ಟು. ಒಂದು ಗೋಡೆ ಮೇಲೆ ಕೂರಿಸಿರೋದ್ರಿಂದ ಮತ್ತು ಇದು ತುಂಬ ವರ್ಷ ಆಗಿರೋದ್ರಿಂದ ಅದೇ ಇದೆ. ಸೊ ಅದರಲ್ಲಿ ಸ್ವಲ್ಪ ನೀರಿದಾವಂತೆ, ಅದಕ್ಕಾಗಿ ಅವರು ಆ ನೀರೆಲ್ಲ ಔಟ್ ಸೈಡ್ ಬಿಟ್ಬಿಡೋದಕ್ಕಾಗಿ ಒಂದು ಸೈಡು ಇಟ್ಕೊಂಡಿದ್ದಾರೆ. ಮತ್ತು ಆ ಬ್ಲಾಕ್ ಪೈಪ್ ಕಾಣಿಸುತ್ತಲ್ವ, ಅದು ಇದೇನಾದರೂ ತುಂಬಿದ್ರೆ ಆಟೋಮೆಟಿಕ್ಕಾಗಿ ಅದೇ ಸಂಪಲ್ಲಿ ನೀರು ಹೋಗೋದಕ್ಕಾಗಿ ಅಟ್ಯಾಚ್ ಮಾಡಿದ್ದಾರೆ. ಸೊ ಬೇಕಾದ್ರೆ ನಾನು ಅದೊಂದು ವೀಡಿಯೋ ಮಾಡಿ ನೋಡಿಸ್ತೀನಿ, ಯಾವ ರೀತಿ ಸಂಪೊಳಗಡೆ ನೀರು ಹೋಗೋ ಥರ ಮಾಡ್ಕೊಳ್ಬೋದು ಅಂದ್ಬಿಟ್ಟು. ಮತ್ತು ನೋಡಿ, ಅವರು ಕ್ರಾಸ್ ಮಾಡಿದ್ದಾರೆ, ನೀರೆಲ್ಲ ಕೆಳಗಡೆ ಹೋಗ್ತಿದ್ದಾವೆ. ನೋಡಿ ಯಾವ ರೀತಿ ಕ್ರಾಸ್ ಮಾಡಿ ಯಾವ ರೀತಿ ಇಟ್ಕೊಂಡಿದ್ದಾರೆ ಅಂದ್ಬಿಟ್ಟು. ಅವ್ರು ಅಲಗಾಡಿಸ್ತಾ ಇದ್ದಾರೆ, ಏಕೆಂದರೆ ಇರೋ ನೀರಲ್ಲಿ ಹೋದ್ಮೇಲೆ ಇಳಿಸ್ಕೊಳ್ಳೋದು ಈಸಿಯಾಗಿರುತ್ತೆ ಅಂತ. ಏಕೆಂದರೆ ಇವ್ರು ಇಳಿಸ್ಕೊಳ್ಳೋದು ಪೈಪ್ಗಳ ಸಮೇತ ಇಳಿಸ್ಕೊಳ್ಬೇಕಲ್ವ, ಅದಕ್ಕಾಗಿ. ನೋಡಿ, ನೀವೇನಾದರೂ ಈ ಥರ ಪ್ಲಂಬಿಂಗ್ ಕೆಲಸ ಮಾಡಿಸಿದ್ರೆ ನೀವು ಯಾವ ರೀತಿ ತೊಳಿಬೋದು ಅಂತ ನಾನು ನೋಡಿಸ್ತಿದ್ದೀನಿ. ಬೇಕಾದರೆ ನೀವು ಮನೇಲಿ ಟ್ರೈ ಮಾಡಿ. ಪ್ಲೀಸ್ ಯಾರೂ ಅಷ್ಟೇ ಈ ಥರ ಜಾಗಗಳಲ್ಲಿ ಕುಣಿಸಿರೋ ಅಂತಹ ಡ್ರಮ್ಗಳಿಗೆ ನೀವು ಡೇಂಜರ್ ಆಗಿರೋದಕ್ಕೆ ಹೋಗಬೇಡಿ. ಅದ್ರ ಗೋಡೆ ಮೇಲೆ ಹತ್ತೋದಾಗಲಿ ಈ ಥರ ಮಾಡೋದಕ್ಕೆ ಹೋಗಬೇಡಿ. ಏನಾದರೂ ಸೆಂಟ್ರಲ್ಲಿ ಕೂರಿಸಿರ್ತಾರಲ್ವ, ಸೊ ಅದ್ರ ಮೇಲೆ ಬೇಕಾದರೆ ಎಕ್ಕಿ ನೋಡಿ, ಪರವಾಗಿಲ್ಲ. ಬಟ್ ಈ ಥರದ್ರಲ್ಲಿ ನೀವೇನೂ ಟ್ರೈ ಮಾಡೋಕ್ಕೆ ಹೋಗಬೇಡಿ, ಏಕೆ ಅಂದರೆ ಅದು ನಮ್ಮ ಪ್ರಾಣದ ಮೇಲೆ ಅಪಾಯ ಬರುತ್ತೆ. ನೋಡಿ, ಅದು ನೀರೆಲ್ಲ ಬಗ್ಸ್ಬಿಟ್ಟಿದ್ದಾರೆ. ಸೊ ಅವ್ರಿಗೆ ಇಳಿಸ್ಕೊಳ್ಳೋದ್ರ ಬಗ್ಗೆ ಮಾತಾಡ್ತಿದ್ದಾರೆ. ನೋಡಿ, ಈ ಕಡೆ ಬ್ಲಾಕ್ ಪೈಪ್ ಇದೆಯಲ್ವ, ಅದನ್ನು ರಿಮೂವ್ ಮಾಡಾಕಬೇಕು, ಇಲ್ಲಾಂದರೆ ಇದನ್ನು ಇಳಿಸ್ಕೊಳ್ಳೋದಕ್ಕೆ ಸಾಮಾನ್ಯವಾಗಿ ಆಗೋದಿಲ್ಲ. ನೋಡಿ ಯಾವ ರೀತಿ ಇಳಿಸ್ಕೊಳ್ತಾರೆ ಅಂತ ನೀವೇ ಒಮ್ಮೆ ನೋಡಿ. ಆ ಬ್ಲಾಕ್ ಪೈಪ್ ಬೇಕಾದರೆ ಇಟ್ಕೊಳ್ಬೋದು, ಇಲ್ಲಾಂದರೆ ನಾವು ರಿಮೂವ್ ಮಾಡ್ಬೋದು, ಆ ಥರ ಇದೆ. ಅದನ್ನು ಸಹ ಒಂದಿನ ನಾನು ನಿಮ್ಗೆ ನೋಡಿಸ್ತೀನಿ ಯಾವ ರೀತಿ ಇವರು ಮಾಡಿದ್ದಾರೆ ಅಂತ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಇದಕ್ಕೆ ನೀವೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನೋಡಿ ಇದರಲ್ಲಿ ಎಷ್ಟೊಂದು ಮಣ್ಣಿದೆ ಅಂದ್ಬಿಟ್ಟು, ಮತ್ತು ಸೈಡ್ಗಳಲ್ಲಿ ನೋಡಿ ಯಾವ ರೀತಿ ಉಪ್ಪು ನೀರಿಂದ ಆ ಥರ ಕೂತ್ಕೊಂಡಿದೆ ಅಂದ್ಬಿಟ್ಟು. ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಇದನ್ನು ತೊಳೆದು ಜಾಸ್ತಿ ದಿನ ಆಗಲಿಲ್ಲ, ಬಟ್ ಕೆಲವೊಂದು ಕಾರಣದಿಂದ ಇಷ್ಟೊಂದು ಮಣ್ಣು ಬಂದಿದೆ ಅಷ್ಟೇ. ನಮ್ಗೆ ನೀರು ಬಿಡೋದ್ರಿಂದ ಇಷ್ಟು ಮಣ್ಣು ಬಂದಿದೆ ಅಷ್ಟೇ. ಇದರಿಂದ ಅಲ್ಲಿರೋವಂತಹ ವಾಷಿಂಗ್ ಮೆಷಿನು, ಫಿಲ್ಟ್ರು ಇವು ಹಾಳಾಗುತ್ತೆ, ಏಕೆಂದರೆ ಇದು ನಮ್ಮ ಸ್ವಂತ ಅನುಭವ. ಅದಕ್ಕಾಗಿ ಆದಷ್ಟು ವಾಶ್ ಮಾಡಿ. ಮತ್ತು ಸೋಂಪು ಸಹ ವಾಶ್ ಮಾಡಿದ್ಮೇಲೆ ಇದು ಸಹ ನೀಟಾಗೇ ಇರುತ್ತೆ. ಸೋಂಪು ಯಾವಾಗ ಚೆನ್ನಾಗಿರಲ್ಲೋ ಅದೇ ನೀರು ಇಲ್ಲಿ ಬಂದು ಸ್ಟಾಕ್ ಆಗೋದ್ರಿಂದ ಇದು ಬೇಗ ಹೋಗುತ್ತೆ. ಆದಷ್ಟು ನಾವು ಸೋಂಪು ಮತ್ತು ಡ್ರಮ್ಮು ಒಮ್ಮೆ ವಾಶ್ ಮಾಡಿದ್ರೆ ಬೆಟರ್ ಅಂತ ನನ್ನ ಅನಿಸಿಕೆ. ಸೊ ನೋಡಿ ಇವ್ರು ಯಾವ ರೀತಿ ವಾಶ್ ಮಾಡ್ತಿದ್ದಾರಂತೆ. ಇವ್ರು ಏನೂ ತೊಗೊಂಡಿಲ್ಲ, ಬರೀ ಮನೆಯಲ್ಲಿ ನಾವು ಗೋಡೆಗಳೆಲ್ಲ ಕ್ಲೀನ್ ವಾಶ್ ಮಾಡ್ತೀರಲ್ವ, ಗಾಪ್ ತೆಗಿತೀರಲ್ವ, ಸೊ ಅದೊಂದು ತಗೊಂಡಿದ್ದಾರೆ ಅಷ್ಟೇ. ಅದಕ್ಕೊಂದು ಸ್ವಲ್ಪ ಪೈಪು ಎಕ್ಸ್ಟ್ರಾ ಕೊಟ್ಕೊಂಡಿದ್ದಾರೆ. ನೋಡಿ, ಅವರು ಒಳಗಡೆಯಲ್ಲಿ ನುಗ್ಗದೆ ಆರಾಮಾಗಿ ಆಚೆಯಿಂದನೇ ತೊಳಿತಾ ಇದ್ದಾರೆ. ಏಕೆಂದರೆ ಮಣ್ಣಾದರೆ ಎಲ್ಲ ಪೂರ್ತಿ ಕ್ಲಿಯರಾಗಿ ನೀಟಾಗಿ ಬಂದ್ಬಿಡುತ್ತೆ, ಬಟ್ ಇದಾಗಲ್ಲ. ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಈ ಥರ ಮಾಡಲಿಲ್ಲ ಅಂದರೆ ಅದು ಹೋಗೋದಿಲ್ಲ. ಇನ್ನೊಂದು ಮಣ್ಣಿರೋದ್ರಿಂದ ಆದಷ್ಟು ಅದನ್ನು ರಬ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದ್ರೂ ಅದು ಗಡ್ಸು ನೀರಿಂದ ಕಟ್ಟಿರೋವಂಥ ಕಲೆಗಳು ಬಿಡ್ಬೋದು. ನೋಡಿ ವಾಟರ್ ಹಾಕ್ತಿದ್ದಾರೆ, ನೀವೇ ನೋಡಿ ಅವ್ರು ಯಾವ ರೀತಿ ತೊಳಿತಾರೆ ಅಂತ ಲಾಸ್ಟ್ವರೆಗೂ ನೋಡಿ. ಮತ್ತು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಸಿಂಟೆಕ್ಸ್ ಏನಾದರೂ ಪ್ಲಂಬಿಂಗ್ ಕೆಲಸ ಮಾಡೋವಾಗ
ಅದಕ್ಕೆ ಎಕ್ಸ್ಟ್ರಾ ರಿಮೂವಬಲ್ ಮಾಡಿಸ್ಕೊಳ್ಳೋ ಥರ ನೀವು ಮಾಡಿ. ಮತ್ತು ಬೇರೆ ಥರ ಟ್ರೈ ಮಾಡ್ಬೋದು, ಅದನ್ನು ಸಹ ನೋಡಿಸ್ತೀನಿ. ಬಟ್ ಇಲ್ಲಿ ಆ ಥರ ಮಾಡೋದಕ್ಕಾಗಲ್ಲ, ಅದಕ್ಕೆ ಈ ಥರ ಮಾಡಿದ್ದೀವಿ. ಸೊ ಓಕೆ, ಅದನ್ನೆಲ್ಲ ಬೋರ್ಲಾಗ್ತಾ ಇದ್ದಾರೆ ನೋಡಿ. ಅವ್ರು ಮಣ್ಣು ನೋಡಿಸ್ತಾ ಇದ್ದಾರೆ ನಿಮ್ಮ ಕೈಗೆ. ಇಲ್ಲಿ ನೋಡಿ ಎಷ್ಟೊಂದು ಮಣ್ಣು ನೀರು ಹೋಗಿದ್ದಾವೆ ಅಂದ್ಬಿಟ್ಟು. ನೋಡಿ ನೀವೇ ನೋಡ್ತಾ ಇದ್ದೀರಲ್ವ ಅವ್ರು ಯಾವ ರೀತಿ ಬೋಲ್ಸಿದ್ದಾರೆ ಅಂತ. ಅವರು ಯಾವುದೇ ಕಾರಣಕ್ಕೂ ಪಾಪ ಪೈಪುಗಳು ರಿಮೂವ್ ಮಾಡಿಲ್ಲ, ಅದರಿಂದನೇ ಇಷ್ಟೊಂದು ಕಷ್ಟ ಆಗಿದ್ದು ಅವ್ರಿಗೆ. ಅವ್ರೇನಾದರೂ ರಿಮೂವ್ ಮಾಡಿದ್ದಿದ್ರೆ ಅವ್ರಿಗೆ ಇಷ್ಟೊಂದು ಕಷ್ಟ ಆಗ್ತಿರಲಿಲ್ಲ. ಆರಾಮಾಗಿ ಇಳಿಸ್ಬಿಟ್ಟು ತೊಳ್ಕೊಬೋದು. ಆ ಥರ ಏನಾದರೂ ರಿಮೂವ್ ಮಾಡಿದ್ರೆ ಆದಷ್ಟು ಟ್ರೈ ಮಾಡಿ. ರಿಮೂವ್ ಮಾಡಿದ್ರೆ ಒಬ್ಬರೇ ತೊಳ್ಕೊಳ್ಬೋದು, ಪ್ರಾಬ್ಲಮ್ ಇರಲ್ಲ. ಅದೇ ರಿಮೂವಬಲ್ ಆಗಲ್ಲ ಅಂದರೆ ಒಂದಿಬ್ರು ಇರಲೇಬೇಕು. ಆ ಪೈಪುಗಳು ಇಲ್ಲಾಂದರೆ ಹಾಳಾಗ್ತವೆ. ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ ನೀವು. ಏನಾದರೂ ನಿಮಗೆ ಅದನ್ನೇನಾದರೂ ರಿಮೂವಬಲ್ ಮಾಡ್ಬೋದು ಅಂದರೆ ನೀವು ಬೇಕಾದರೆ ಅಲ್ಲೇ ತೊಳ್ಕೊಬೋದು, ಇಲ್ಲಾಂದರೆ ಪೈಪ್ ಯೂಸ್ ಮಾಡ್ಬೋದು. ಕಾಣಿಸುತ್ತೆ ಅಂದರೆ ಕೆಳಗಡೆ ಇರೋರಂತೂ ತೊಳೆಯೋದು ತುಂಬ ಆರಾಮಾಗಿ ಕೆಲಸ. ಶ್ರಮಿಕರು ಆರಾಮಾಗಿ ಇದು ಮನೆ ಗಾಬರಿಸ್ತಿರಲ್ವ, ಅದರಲ್ಲೇ ಆರಾಮಾಗಿ ತೊಳಿಬೋದು. ನಾವು ಆ ಕಷ್ಟ ಈ ಥರ ಇಳಿಸ್ಕೊಳ್ಳೋ ಕಷ್ಟ ಏನೂ ಇರೋದಿಲ್ಲ. ಬೇಕಾದ್ರೆ ಟ್ರೈ ಮಾಡಿ. ಬೇಕಾದರೆ ಇನ್ನೊಂದು ಪೈಪ್ ಮೂಲಕನೂ ತೊಳಿಬೋದು. ಪೈಪಿಗೆ ಒಂದು ಬಾಟಲ್ನ ಸಹಾಯ ತಗೊಂಡು ಸಹ ತೊಳಿಬೋದು. ಏಕೆಂದರೆ ಕಾಣಿಸ್ತಾ ಇರುತ್ತೆ, ಯಾವುದು ಚೆನ್ನಾಗಿ ಕಾಣಿಸುತ್ತೋ ಅದರಲ್ಲಿ ಚೆನ್ನಾಗಿ ತೊಳಿಬೋದು. ಬಟ್ ಇಲ್ಲಿರೋದ್ರಲ್ಲಿ ಕೆಳಗಡೆ ಇಳಿಸ್ಲೇಬೇಕು. ಮತ್ತು ಪೈಪ್ಗಳನ್ನು ಹುಷಾರಾಗಿ ನೋಡ್ಕೊಳ್ಳೇಬೇಕು. ಈ ಥರ ಕೆಳಗಡೆ ಇಚ್ಕೊಂಬಿಟ್ರೆ ಪೂರ್ತಿ ಒಂದು ಬಟ್ಟೆ ಸಹಾಯದಲ್ಲಿಂದ ಮಣ್ಣನ್ನು ಸಹ ಔಟ್ಸೈಡು ತೆಗೆದ್ಕೊಂಬಿಡ್ಬೋದು. ಮತ್ತು ಇನ್ನೊಂದೇನೆಂದರೆ ಸ್ವಲ್ಪ ಗಡ್ಸಿನಿಂದ ಗಡ್ಸಿ ಇರುತ್ತಲ್ವ ಸೈಡ್ಗಳಲ್ಲಿ, ಅದನ್ನು ಸಹ ಚೆನ್ನಾಗಿ ರಬ್ ಮಾಡ್ಬೋದು. ಒಮ್ಮೆ ನೋಡಿ, ಏಕೆಂದರೆ ನೀವು ಸಹ ಈ ಥರ ಟ್ರೈ ಮಾಡಿದ್ರೆ ಆರಾಮಾಗಿ ಮಾಡ್ಬೋದು. ಏನೂ ಇಲ್ಲ, ಇದಕ್ಕೆ ಬೇಕಾಗಿರೋದು ನೋಡಿ ಆ ಥರ ಮನೆ ಗಾಬರ್ಸೋದೊಂದು, ಅದಕ್ಕೊಂದು ಸ್ವಲ್ಪ ಪೈಪ್ ಅಟ್ಯಾಚ್ ಮಾಡಿಬಿಡಿ. ಅದು ಸ್ವಲ್ಪ ಉದ್ದಕ್ಕಿದ್ರೆ ನಾವು ಒಳಗಡೆ ಹೋಗಿ ತೊಳೆಯೋಂಥ ಅವಶ್ಯಕತೆ ಇರಲ್ಲ. ಮತ್ತು ನಮಗೆ ಉಸಿರು ಕಟ್ಟಾಕುತ್ತೆ, ನಾವು ಪ್ರಾಬ್ಲಮ್ ಇರಲ್ಲ. ಇನ್ನೊಂದೇನೆಂದರೆ ಒಂದು ಪೈಪುಗಳಿಲ್ಲ ಅಂದರೆ ಒಬ್ಬರು ಬೇಕಾದರೆ ಇಳಿಸ್ಕೊಂಡ್ಮಾಡ್ಬೋದು. ಅದೇ ಪೈಪುಗಳಿದ್ರೆ ಇಬ್ಬರಂತೂ ಬೇಕೇ ಬೇಕು. ಇನ್ನೊಂದು ಎರಡು ಬಕೆಟ್ 4 ಬಕೆಟ್ ನೀರಿದ್ರೂ ಕಂಪಲ್ಸರಿ ಬೇಕು. ಯಾಕಂದ್ರೆ ಚೆನ್ನಾಗಿ ತೊಳಿಬೇಕಂದ್ರೆ ಒಂದು ಬಟ್ಟೆ, ಯಾಕಂದರೆ ಮಣ್ಣಿರುತ್ತಲ್ವ, ಸೊ ಕೆಳಗಡೆ ಬಂದಾಗ ಅದನ್ನು ನೀಟಾಗಿ ಅದನ್ನು ಕ್ಲೀನ್ ಮಾಡ್ಕೊಂಬಿಡ್ಬೋದು. ಇಷ್ಟು ಬಿಟ್ಟರೆ ಇನ್ನೇನಿಲ್ಲ. ನೋಡಿ ಮಣ್ಣು ನೋಡಿಸ್ತಾರೆ ಎಷ್ಟಿದೆ ಅಂತ ಮಣ್ಣು. ಪ್ಲೀಸ್ ನೀವು ನೋಡಿ, ನಿಮಗೇನಾದರೂ ಇಷ್ಟ ಆದರೆ ಇದೇ ಮೆಥಡ್ ಯೂಸ್ ಮಾಡಿ, ಇಲ್ಲ ಅಂದರೆ ಬೇರೆ ಮೆಥಡ್ ಸಹ ಯೂಸ್ ಮಾಡಿ, ಪರವಾಗಿಲ್ಲ. ಬಟ್ ಯಾವುದಾದ್ರೂ ನೀವು ಸೇಫಾಗಿರಿ. ಯಾವುದೇ ಕಾರಣಕ್ಕೂ ಈ ಥರ ಅಪಾಯಕಾರಿ ಜಾಗಗಳಲ್ಲಿ ಮೇಲೆ ಹತ್ತಬೇಡಿ. ನೋಡಿ ಯಾವ ರೀತಿ ವಾಶ್ ಮಾಡ್ತಿದ್ದಾರೆ ಅಂದ್ಬಿಟ್ಟು. ಸ್ವಲ್ಪ ನೀರು ಅವಾಗವಾಗ ಒಂದು ಸ್ವಲ್ಪ ಹಾಕ್ಕೊಂಡು ವಾಶ್ ಮಾಡ್ತಾ ಇದ್ದಾರೆ. ಮತ್ತು ಸ್ವಲ್ಪ ಗಡ್ಸು ಕಟ್ಟಿರುತ್ತಲ್ವ, ಅಲ್ಲಿ ಸಹ ನೀಟಾಗಿ ವಾಶ್ ಮಾಡ್ತಿದ್ದಾರೆ. ಮೇಲಕ್ಕೆ ಎತ್ಕೊಂಡು ಸಹ ವಾಶ್ ಮಾಡ್ತಾಯಿದ್ದಾರೆ. ಸೊ ಅವ್ರ ಮೇಲಕ್ಕೆಲ್ಲ ಹೆಚ್ಕೊಂಡು ಚೆನ್ನಾಗಿ ರಬ್ ಮಾಡಿಬಿಟ್ಟು ಕೆಳಗಡೆ ಇಳಿಸ್ತಾರೆ. ಆಗ ನಾನು ನಿಮ್ಗೆ ನೀಟಾಗಿ ನೋಡಿಸ್ತೀನಿ. ಇನ್ನೊಂದು ನೀಟಾಗಿ ನೋಡಿಸ್ಬೇಕು ಅಂದರೆ ಇಲ್ಲಿ ಯಾವ ರೀತಿ ಇದೆ ಅಂದ್ಬಿಟ್ಟು ನೀವೇ ಹೇಳಿ. ಕೆಳಗಡೆ ಬೋರ್ಲ್ ಹಾಕ್ಬಿಡ್ತೀವಿ, ನೋಡಿರಂತೆ ಇರಿ. ಏಕೆಂದರೆ ಅವಾಗವಾಗ ನೀರೆಲ್ಲ ಚೆನ್ನಾಗಿ ಹೊಡ್ಕೊಂಡ್ರೆ ಅದರಲ್ಲಿಂದೆಲ್ಲ ಬಂದ್ಬಿಡುತ್ತಲ್ವ, ಅದಕ್ಕಾಗಷ್ಟೇ. ಸೊಂಪು ತೊಳೆದಾಗ ಕಂಪಲ್ಸರಿ ಡ್ರಮ್ ಸಹ ತೊಳೆದು ಬಿಡಿ. ಏಕೆಂದರೆ ಸೊಂಪಲ್ಲಿಂದು ಡಸ್ಟೆಲ್ಲ ಹೋಗ್ಬಿಟ್ಟು ಡ್ರಮ್ಮಲ್ಲಿ ಸಹ ಕೂತಿರುತ್ತೆ. ಮತ್ತು ಅದನ್ನೇ ನೀರು ವಾಶ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಬೇಕಾದ್ರೆ ಟ್ರೈ ಮಾಡಿ. ನೀವು ನಿಮ್ಮ ಮನೆಗಳಲ್ಲಿರೋಂತಹ ವಸ್ತುಗಳನ್ನ ಸ್ವಲ್ಪ ಹುಷಾರಾಗಿರುತ್ತೆ, ಅವಾಗೂ ಆರಾಮಾಗಿರುತ್ತೆ. ನಿಮಗೂ ಎಲ್ತ್ ಸಹ ಚೆನ್ನಾಗಿರುತ್ತೆ. ಮತ್ತು ಮನೇಲಿ ತೊಗೊಂಡಿರೋ ವಸ್ತುಗಳು ಸಹ ಹಾಳಾಗಲ್ಲ. ವಾಷಿಂಗ್ ಮಿಷಿನ್ಗು ಮತ್ತು ಫಿಲ್ಟ್ರು ಈ ಥರದ್ದೆಲ್ಲನೂ ಬೇಕಾದರೆ ನೀವು ಟ್ರೈ ಮಾಡಿ. ನೋಡಿ ಅವ್ರು ಯಾವ ರೀತಿ ತೊಳಿತಿದ್ದಾರೆ ಅಂದ್ಬಿಟ್ಟು. ಅದು ಎಷ್ಟೊಂದು ಡಸ್ಟಾಗಿತ್ತು, ಈಗ ನೋಡಿ ಸ್ವಲ್ಪ ಚೆನ್ನಾಗಿ ಬಿಟ್ಟಿದೆ. ಅವರು ಗಡ್ಸು ನೀರು ಕಟ್ಟಿರೋತಾವಲ್ಲ, ಪಾಪ ಕಷ್ಟಪಟ್ಟು ತೊಳಿತಾ ಇದ್ದಾರೆ. ನೋಡಿ ನೀವು ಆದರೆ ಟ್ರೈ ಮಾಡಿ. ಈ ಥರ ಯೂಸ್ ಮಾಡ್ತೀರಿ ಅಂದರೂ ಪರವಾಗಿಲ್ಲ, ಇಳಿಸ್ಕೊಂಡು ತೊಳಿಬೋದು. ಇನ್ನೊಂದು ಒಳಗಡೆ ಹೋಗಿ ತೊಳೆಯೋಂಥ ಅವಶ್ಯಕತೆ ಇರೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಏಕೆಂದರೆ ಒಳಗಡೆ ಹೋಗಿ ತೊಳಿಬೇಕಂದ್ರೆ ಕಷ್ಟ ಆಗುತ್ತೆ. ಅದೇ ಔಟ್ಸೈಡಿಂದ ನಾವು ತೊಳಿತೀರಿ ಅಂದರೆ ಆರಾಮಾಗಿ ಈ ಥರ ಮೆಥಡ್ ಯೂಸ್ ಮಾಡಿ ತೊಳಿಬೋದು. ಬೇಕಾದರೆ ನಾವು ನಿಲ್ಲಿಸ್ಕೊಂಡೇ ತೊಳಿಬೋದು. ಬಟ್ ಇದು ಪೈಪುಗಳು ಹಾಳಾಗ್ತವೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕಿಂತ ಮಲಸ್ಕೊಂಡು ತೊಳಿತಾ ಇದ್ದಾರೆ ಅಷ್ಟೇ. ಪೈಪುಗಳೇನಾದ್ರು ಮುರಿದೋದ್ರೆ ಮತ್ತೆ ಎಲ್ಲನೂ ಕಷ್ಟ ಅಲ್ವಾ, ಅದಕ್ಕಾಗಿ ಈ ಥರ ಮಾಡ್ತಿದ್ದಾರೆ. ನಿಮಗೇನಾದರೂ ಪೈಪುಗಳು ಪ್ರಾಬ್ಲಮ್ ಇಲ್ಲ ಅಂದರೆ ಆರಾಮಾಗಿ ಕೂರಿಸ್ಬಿಟ್ಟೆ ತೊಳಿಬೋದು, ಆರಾಮಾಗಿರುತ್ತೆ. ಇನ್ನೂ ಕೆಳಗಡೆ ಕೂರಿಸಿರ್ತೀರಲ್ವ, ಅವರಂತೂ ಆರಾಮಾಗಿ ತೊಳಿಬೋದು.
ನೀವೇ ಟ್ರೈ ಮಾಡಿ, ನಿಮ್ಗೆ ಯಾವ ಮೆಥಡ್ ಬೇಕೋ ಆ ಮೆಥಡ್ ಯೂಸ್ ಮಾಡಿ, ಬಟ್ ಸೇಫಾಗಿರಿ ಅಷ್ಟೇ ನಾನು ಹೇಳೋದು. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಆದರೆ ಟ್ರೈ ಮಾಡಿ ನೀವೇ ತೊಳೆಯೋದಕ್ಕೆ. ಬಟ್ ವರ್ಷಕ್ಕೆ ಒಮ್ಮೆ ಆದರೂ ಪ್ಲೀಸ್ ವಾಶ್ ಮಾಡಿ, ಏಕೆಂದರೆ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಪಾಪ ಅವರೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಔಟ್ ಸೈಡು ಬೋರ್ಲ್ ಹಾಕ್ಬಿಟ್ರು. ನೋಡಿ ಯಾವ ರೀತಿ ಅಂತ, ಯಾವ ರೀತಿ ತೊಳೆದಿದ್ದಾರೆ ಅಂತ ಒಮ್ಮೆ ನೋಡಿರಂತೆ ಇರಿ. ಸ್ವಲ್ಪ ಶೇಕ್ ಆಗ್ತಿದ್ವಿ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ನೋಡಿ ಅವ್ರು ಇನ್ನೂ ನೋಡಿ ಈ ಥರ ಔಟ್ಸೈಡ್ ಬಂದಿರುತ್ತಲ್ಲ ಮಣ್ಣು, ಆ ಒಳಗಡೆ ಹೋಗೋಕ್ಕಾಗ್ದಿರ ಅದನ್ನು ಅವರೆಲ್ಲನೂ ನೀಟಾಗಿ ಬಟ್ಟೆ ಸಹಾಯದಿಂದ ಎತ್ಕೊಂಡಿದ್ದಾರೆ. ನೋಡಿ ಈಗ ಮಣ್ಣು ಹೊಡೆದ್ಬಿಟ್ಟು ಈಗ ನೀರು ಹೊಡೆದ್ಬಿಟ್ಟು ಮಣ್ಣಿರೋದಕ್ಕೆ ಮತ್ತು ತೊಳೆದು ಎತ್ತು ಮಾಡ್ತಾರೆ. ಇನ್ನೇನು ಇಲ್ಲ ಅಷ್ಟೇ, ಇನ್ನೇನು ಆಗೋಗ್ತಾ ಬಂತು ಪ್ರೋಸೆಸ್ಸು. ಈ ಪ್ರೋಸೆಸ್ಸು ಒಮ್ಮೆ ಪೂರ್ತಿ ನೋಡಿ, ನೀವು ಟ್ರೈ ಮಾಡಿ ಮನೆಯಲ್ಲಿ, ಮತ್ತು ಈಸಿಯಾಗಿರುತ್ತೆ. ಬೇಕಾದ್ರೆ ನೀವು ಒಮ್ಮೆ ಆದರೂ ನೋಡಿ. ನೀವು ಇದೇ ರೀತಿ ಇನ್ಫಾರ್ಮೇಷನ್ ಬೇಕಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿ ತೊಳಿತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಇನ್ನೇನು ಲಾಸ್ಟ್ ಪ್ರೋಸೆಸ್ ಬಂದ್ಬಿಡ್ತು. ನೋಡಿ ಯಾವ ರೀತಿ ಇದೆ ಡ್ರಮ್ಮು ಅಂತ ನಾನು ನಿಮಗೆ ನೋಡಿಸ್ತೀನಿ. ನೋಡಿ ಯಾವ ರೀತಿ ಡ್ರಮ್ ಇದೆ ಅಂದ್ಬಿಟ್ಟು. ಫ್ರೆಂಡ್ಸ್, ಅವ್ರು ಇನ್ನೂ ಕ್ಲೀನಾಗಿ ಒರ್ಚ್ಕೊತಾನೇ ಇದ್ದಾರೆ, ಅದರೊಳಗಡೆ ಏನು ಇರಬಾರ್ದು ಅಂದ್ಬಿಟ್ಟು. ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು, ಸೈಡ್ಗಳಲ್ಲೆಲ್ಲ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಅಲ್ಲಿನ್ನೂ ಸ್ವಲ್ಪ ಅದೇ ಥರ ಇದೆಯಲ್ಲ, ಅದು ಗಡ್ಸ್ ನೀರಿಂದು, ಅದು ಹೋಗಲಿಲ್ಲ. ವಾಶ್ ಮಾಡಿದ್ದಾಯ್ತು ಅವ್ರದ್ದು, ಅವ್ರು ಎತ್ತು ಮಾಡ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ಇದಕ್ಕೆ ಯಾವುದೇ ರೀತಿ ಆಯಿಲ್ ಏನು ಯೂಸ್ ಮಾಡಿಲ್ಲ, ಬರೀ ಅವ್ರು ತೊಗೊಂಡಿದ್ದಂಥ ವಸ್ತುಗಳಿಂದ ಮಾತ್ರ ವಾಶ್ ಮಾಡಿದ್ದು. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ಇಷ್ಟ ಆದರೆ ಮನೆಯಲ್ಲಿ ಟ್ರೈ ಮಾಡಿ, ಏಕೆಂದರೆ ಅವಾಗವಾಗ ವಾಶ್ ಮಾಡ್ತಾಯಿದ್ರೆ ಬೆಟರು. ನೋಡಿ ಮನೆಯಲ್ಲಿ ನಾವೇ ಯಾವ ರೀತಿ ತೊಳ್ಕೊಬೋದು ಅಂತ. ಇದೇ ರೀತಿ ನೀವು ಟ್ರೈ ಮಾಡಿ. ಈ ಥರ ಏನಾದರೂ ನೀವು ಕೂರಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ನೀವು ಯಾವ ರೀತಿ ಕೂರಿಸಿದ್ರಿ ಅನ್ನೋದನ್ನ ನನಗೆ ಒಮ್ಮೆ ಕಮೆಂಟ್ ಮಾಡಿ ಪ್ಲೀಸ್. ನೋಡಿ ಅವ್ರು ಯಾವ ರೀತಿ ಪಿಟ್ ಮಾಡ್ತಿದ್ದಾರೆ ಅಂದ್ಬಿಟ್ಟು. ನಿಮಗೂ ತುಂಬ ಜನಕ್ಕೆ ಗೊತ್ತಿರುತ್ತೆ ಯಾವ ರೀತಿ ಪಿಟ್ ಮಾಡ್ತಾರೆ ಅಂದ್ಬಿಟ್ಟು. ನೋಡಿ ಅವ್ರು ಯಾವ ರೀತಿ ಪಿಟ್ ಮಾಡ್ತಿದ್ದಾರೆ ಅಂದ್ಬಿಟ್ಟು. ಮತ್ತು ನಿಮಗೆ ಸಿಂಟೆಕ್ಸಿಂದ ನೀರು ಯಾವ ರೀತಿ ಸಂಪಕ್ಕೆ ಹೋಗ್ಬೇಕು ಅನ್ನೋ ವಿಡಿಯೋ ಸಹ ನೋಡಿಸ್ತೀನಿ ನಾನು, ಯಾವ ರೀತಿ ಮಾಡಿದ್ದಾರೆ ಇವರು ಅಂತ. ಸೊ ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿವರೆಗೂ ನಾನು ವಿಡಿಯೋ ಎಲ್ಲ ವಾಚ್ ಮಾಡಿರ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ನೋಡಿ ಅವ್ರು ಪಿಟ್ ಮಾಡೋದು ಯಾವ ರೀತಿ ಇದೆ ಅಂತ ಗೊತ್ತಿರುತ್ತೆ. ಸೊ ಇನ್ನು ಕೆಲವ್ರಿಗೆ ಗೊತ್ತಿರಲ್ಲ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇಲ್ಲಿವರೆಗೂ ನೋಡಿದ ವ್ಯೂವರ್ಸ್ಗೂ ಥ್ಯಾಂಕ್ ಯು.